ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಸೌದತ್ತಿಯ ಜನಪ್ರಿಯ ಹಾಗೂ ಜನಸ್ನೇಹಿ ಶಾಸಕರಾದಂಥ ಸನ್ಮಾನ್ಯ ವಿಶ್ವಾಸನ ವೈದ್ಯರ ಜೊತೆಯಲ್ಲಿದ್ದೀವಿ. ಸೌದತ್ತಿಯಲ್ಲಿ ನಡೀತಾ ಇರುವಂಥ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂಥ ಸೌದತ್ತಿಯ ಗ್ರಾಮದೇವಿಯ ಜಾತ್ರೆಯ ಕುರಿತಾಗಿ ಅವರನ್ನ ಒಂದು 4 ಮಾತನ್ನ ಕೇಳೋಣ. ಅನಾರ ಬಹಳ ದಿನಗಳಿಂದ ನಮ್ಮ ಸೌದತ್ತಿಯಲ್ಲಿ ಜಾತ್ರೆ ಇದ್ದಿರಲಿಲ್ಲ. 45 ವರ್ಷಗಳ ನಂತರ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರ್ವ ಸಿದ್ಧತೆಯನ್ನು ತಾವು ಮುಂದಾಳತ್ವ ವಹಿಸ್ಕೊಂಡು ಈ ಪೂರ್ವ ಸಿದ್ಧತೆಯನ್ನು ಮಾಡಿದ್ರಿ. ಈ ಹಿಂದೆ ಈ ಜಾತ್ರೆ ಯಾವಾಗ ನಡೆದಿತ್ತು? ಹಿಂದಿನ ಜಾತ್ರೆ ನಾನು ಕೇಳ್ಪಟ್ಟಾಗೆ ಮೊದಲೇ ಜಾತ್ರೆ 1912ರಲ್ಲಿ ಜರುಗಿತ್ತು. ತದನಂತರ 1981ರಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆ ಆಗಿತ್ತು ಅಂತ ಕೇಳಿದೆ. ಯಾಕಂದ್ರೆ ನಾವು ಇರಲಿಲ್ಲ. ಈಗ ನಮ್ಮ ಅದೃಷ್ಟ ಕುಲಾಯಿಸಿದೆ. ಈ ಬಾರಿ ಜಾತ್ರೆಯನ್ನ ಅನುಭವಿಸುವಂತ ಸಮಯ ಬಂದಿದೆ. ಆ ದೇವಿ ಆಶೀರ್ವಾದದಿಂದ ಸಮಸ್ತ ಸೌದತ್ತಿ ಪಟ್ಟಣದ ಎಲ್ಲ ಸಾರ್ವಜನಿಕರು, ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿ ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರೂ ನಾವು ತೀರ್ಮಾನ ತಗೊಂಡಿದ್ವಿ. ಈಗ ನಾವು ಹಳೆ ಕಾಲದ ಜಾತ್ರೆ ಮತ್ತು ಇವತ್ತಿನ ಕಾಲದ ಜಾತ್ರೆ ಹೋಲಿಕೆ ಮಾಡಿದ್ರ ಹೇಗೆ ವ್ಯತ್ಯಾಸ ಏನು ಕಾಣ್ತದೆ? ಅದು ಹೇಳಿದ ಹಳೆ ಜಾತ್ರೆ ನಾವು ನೋಡಿಲ್ಲ, ಬರೀ ಜಸ್ಟ್ ಫೋಟೋಗಳನ್ನ ಒಂದಷ್ಟು ನೋಡಿದ್ವಿ, ಕೇಳಿದ್ವಿ ಹಂಗಿತ್ತು. ಬಟ್ ಈ ಸರಿ ಏನಾಗುತ್ತೆ, ಈ ಸಲ ಎಲ್ಲ ಮೊಬಿಲೈಸೇಷನ್ ಎಲ್ಲ ಮಾಡರ್ನೈಸೇಷನ್ ಆಧುನಿಕ ಎಲ್ಲ ಒಳ್ಳೆ ರಸ್ತೆಗಳಾಗಿದ್ದಾವೆ, ಡ್ರೈನೇಜ್ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಜೊತೆಗೆ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇವೆಲ್ಲ ಇರೋದ್ರಿಂದ ಹೆಚ್ಚಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಿ ಹೆಚ್ಚಿನ ಜನ ಸೇರುವಂತ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಎಷ್ಟೇ ಜನ ಸೇರಿದ್ರು ಕೂಡ ಅದನ್ನ ನಿಭಾಯಿಸುವಂತ ಎಲ್ಲ ಕಮಿಟಿ ರಚನೆಯನ್ನು ಮಾಡಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಕೆಲಸ ನಿರ್ವಹಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಜಾತ್ರೆಯನ್ನ ನಾವು ಹೊಡೆದು ನೋಡಿದ್ರೆ ಎಷ್ಟು ವಿಜೃಂಭಣೆಯಿಂದ ತಯಾರು ಮಾಡಿದ್ರಿ. ಎಷ್ಟು ದಿನದಿಂದ ಇದರೆಲ್ಲ ಸಿದ್ಧತೆಗಳನ್ನು ನಡೆಸಿ? ಸುಮಾರು 7-8 ತಿಂಗಳಿಂದ ಇದ್ರ ತಯಾರಿ ಸ್ಟಾರ್ಟ್ ಆಯ್ತು. ಸಭೆ ಮೇಲೆ ಸಭೆ ಮಾಡಿದ್ದೀವಿ. ಈ ಕಮಿಟಿಯ ಅಧ್ಯಕ್ಷರು ಮತ್ತೆ ಎಲ್ಲ 16 ಮಂದಿ ಜನ ರೈತರು ಮತ್ತು ಸೌದತ್ತಿಯ ಪ್ರಮುಖ ಗಣ್ಯರು, ಯುವಕರು, ನಾವು ಎಲ್ಲರೂ ಸೇರಿ ಅದನ್ನು ಸಭೆ ಮೇಲೆ ಸಭೆ 15 ದಿನಕ್ಕೊಂದ್ಸರಿ ಮೀಟಿಂಗ್ ಮಾಡ್ತಾ ಇದನ್ನ ನಾವು ಫೈನಲ್ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿದ್ವಿ. ಈಗ ನೀವು ನಮ್ಮ ಊರಿನ ಮೊದಲನೇ ಜನಪ್ರತಿನಿಧಿ, ಆಮೇಲೆ ನಮ್ಮ ಶಾಸಕರು, ಸರ್ಕಾರ ಕೂಡ ನಿಮ್ಮದೇ ಇದೆ. ಜಾತ್ರೆಗೆ ಎಷ್ಟು ಸರ್ಕಾರದಿಂದ ಸಹಾಯ ತಂದ್ರಿ, ಆಮೇಲೆ ಏನೇನು ಸುಧಾರಣೆಗಳನ್ನು ಮಾಡಿದ್ರಿ? ಈ ಜಾತ್ರೆಗೆ ಮುಖ್ಯವಾಗಿ ಬಹಳಷ್ಟು ಹಳೆಯ ಗ್ರಾಮ ಇರೋದ್ರಿಂದ, ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಅಲ್ಲಿ ಕಾಮಗಾರಿ ತೆಗೆದುಕೊಳ್ಳೋ ಬಹಳ ಅವಶ್ಯಕತೆ ಇತ್ತು. ನನಗೆ ಗ್ರಾಮದ ಪ್ರಮುಖರು ಹೇಳಿದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಹೋಗಿ ಹಿಂಗೆ ಜಾತ್ರೆ ನಡೀತಾ ಇದೆ ಸರ್, ಅದಕ್ಕೊಂದು ಸ್ವಲ್ಪ ತಾವು ಅನುದಾನವನ್ನು ಕೊಡ್ಬೇಕಂತ ಹೇಳಿದಾಗ ಇಮಿಡಿಯೇಟ್ ಅವರು 1,50,00,000 ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದರು. ಅದನ್ನೇ ಈಗ ಟೆಂಡರ್ ಮಾಡಿಸಿ ಅದೇ ಕಾಮಗಾರಿಯನ್ನು ಮಾಡಿ ಒಂದು ಅಚ್ಚುಕಟ್ಟಾದ ದೇವಿ ಸೀಮಿ ಎಲ್ಲೆಲ್ಲಿ ಹೋಗ್ತಾಳೆ ಪ್ರಮುಖ ಬೀದಿಗಳಾಗಿರುವಂಥ ಹಣಮಗಿರಿ ಓಣಿಯಿಂದ ಬೇವಿನಕಟ್ಟಿ ಓಣಿ, ಕಟ್ಟಿ ಓಣಿ, ಅಲಾರ್ಕಿ ಓಣಿ, ಆನಿಯಗಿಸಿ ಇಂಥ ಪ್ರಮುಖ ಬೀದಿಗಳಲ್ಲಿ ಒಳ್ಳೆಯ ಕಾಮಗಾರಿಗಳನ್ನ ನಾವು ಆಲ್ರೆಡಿ ಮಾಡಿ ಮುಗಿಸಿದ ಅಂತ ಹೇಳಲಿಕ್ಕೆ ಫಸ್ಟ್ ಹೆಮ್ಮೆ ಆಗ್ತದೆ. ಮತ್ತು ನಾವೊಂದು ಮಾತು ಕೇಳಿದ್ದೀವಿ, ಮೊಹರಂ ಹಬ್ಬದೊಳಗೆ ಮೊಹರಂ ದೇವರು ಬಂದು ಮನೆಗೆ ತಾಯಿಯವರಿಗೆ ಒಂದು ಮಾತು ಹೇಳ್ಬೋದು. ಅದೊಂದು ಮಾತು ನಿಮ್ಮ ಬಾಯಿಂದ ಕೇಳ್ಬೇಕಂತ ಆಸೆ. ಜಾತ್ರೆ ಕುರಿತಾಗಿನೇ ಹೇಳಿ. ನಾನು ಆಕ್ಚುಲಿ ಇರ್ಲಿಲ್ಲ, ಅದು ಬಹುಶಃ 2019ನೇ ಇಶ್ಯೂ ಇರ್ಬೋದು. ಈ ಹಣಮಗಿರಿ ಓಣಿಲಿರ್ತಕ್ಕಂಥ ಒಬ್ಬ ಒಗ್ಗಯ್ಯ, ಮೈಲಾರ್ಲಿಂಗ ಒಗ್ಗಯ್ಯ, ಆತ ದೇವರ ತಗೊಂಬಂದು ನಮ್ಮ ಮನೆ ಒಳಗೆ ಬಂದ ನಮ್ಮ ತಾಯಿ ಗಾಬರಿ ಆಗಿದ್ದವಾಗ ಇಲ್ಲ, ಮತ್ತು ಈ ಜಾಮೂನ್ ಜಾತ್ರೆ ನಡೆದಾರ್ದ ಭಾಳ ವರ್ಷ ಆಯ್ತು, ನಿನ್ನ ಮಗನ ಇದಕ್ಕೆ ಶಾಸಕ ಆದ್ಮೇಲೆ ಇದು ಜಾಮೂನ್ ಜಾತ್ರೆ ನಡೀತೈತಿ ಅಂತ ಹೇಳಿ ಹೋಗಿದ್ದ ನಮ್ಮ ತಾಯಿ ಹೇಳಿದ್ರು. ಅದು ನಮ್ಮ ಅದೃಷ್ಟ. ಇವಾಗ ಅದ ಕನಸು ನನಸಾಗಿದೆ. ನಿಮ್ಮ ಶಾಸಕತ್ವದೊಳಗೆ ಒಂದು ಜಾತ್ರೆ ನಡೀತಾ ಇದೆ, ನಮ್ಮ ನೇತೃತ್ವಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ವಿ ಒಂದೇದು. ಬಟ್ ಸ್ವಲ್ಪ ಅದನ್ನ ಜವಾಬ್ದಾರಿ ತಗೊಂಡು ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ, ಯಶಸ್ವಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ನಾವು ಸಮಿತಿಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರಿ, ಮತ್ತು ಈಗ ನೀವು ಯುವಕರು, ಈ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಆಗ್ಬೇಕಾದ್ರೆ ಯುವಕರಿಗೆ ತಮ್ಮ ಸಲಹೆ ಏನು ಕೊಡ್ತೀರಿ? ಎಲ್ಲ ಯುವಕರಿಗೆ ನಾ ಸಲಹೆ ಕೊಡೋದು ಒಂದೇ, 9 ದಿನಗಳ ಕಾಲ ಪಟ್ಟಣದಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು. ಇವತ್ತು ಬೆಳಿಗ್ಗೆ ಆಧ್ಯಾತ್ಮಿಕ ಹೋಮ ಇರುತ್ತದೆ.
ತದನಂತರ ಉಡಿ ತುಂಬೋ ಕಾರ್ಯಕ್ರಮಗಳು ಇರ್ತವೆ. ದೇವಿ ಯಾರ್ಯಾರು ಸೀಮಿ ಯಾರ್ಯಾರು ಕುಲ್ಕರ್ಣವ್ರ ಮನೆಗೆ, ಶಾನುಭೋಗ್ರ ಮನೆಗೆ, ಗೌಡ್ರ ಮನೆಗಳಿಗೆ, ಇನ್ನೂ ಅನೇಕ ಬಾಂಧವ್ರ ಮನೆಗೆ ಹೋಗುವಾಗ ಅವ್ರ ಜೊತೆ ಇರಬೇಕು. ಬೆಳಿಗ್ಗೆ ಮುಖ್ಯವಾಗಿ ಫಸ್ಟ್ 4ನೇ ತಾರೀಕು ಬೆಳಿಗ್ಗೆ ಕುಂಭವನ್ನು ತೊಗೊಂಡು ತಾಯಂದಿರು ಸುಮಂಗಲರು ಬರ್ತಾರೆ. ಅವತ್ತಿನ ದಿನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಭಾಗವಹಿಸಬೇಕು. ಜೊತೆಗೆ ಮಧ್ಯಾಹ್ನ ಹೊತ್ತಿನಾಗ ಅನೇಕ ಷರತ್ತುಗಳನ್ನ ಇಟ್ಟಿದ್ದಾರೆ. ಎತ್ತಿನ ಷರತ್ತು ಇರ್ಬೋದು, ಅಥವಾ ಇದು ಟ್ರ್ಯಾಕ್ಟರ್ ರಿವರ್ಸ್ ಜಗ್ಗೋದಿರ್ಬೋದು, ಅಥವಾ ಟಗರಿನ ಕಾಳಗಿರ್ಬೋದು, ಗ್ರಾಮೀಣ ಕ್ರೀಡೆಗಳನ್ನ ಕೂಡ ಏರ್ಪಡೆ ಮಾಡಿದ್ವಿ. ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದರಲ್ಲಿ ನೋಡಬೇಕು. ಸಾಯಂಕಾಲ ಅನೇಕ ಸ್ವಾಮೀಜಿಗಳಿಂದ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ಕೂಡ ನಡೀತದೆ. ಅವಾಗಲೂ ಕೂಡ ಇರಬೇಕು. ಜೊತೆಗೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕಗಳು ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲದೆ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಒಂದು ಮನೆಯ ಕೆಲಸ ಅಂತ ತಿಳ್ಕೊಂಡು ಮಾಡ್ಬೇಕಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ನನ್ನ ಸಲಹೆ ಕೂಡ. ಇದು ಬಹಳ ವರ್ಷಗಳ ನಂತರ ನಡೆಯುವಂತ ಜಾತ್ರೆ. ನೀವು ಸುದೈವಿಗಳು. ಅಮ್ಮನ ಆಶೀರ್ವಾದ, ನಾಡಿನ ಜನತೆಗೆ ಅವ್ರು ಬಂದು ಆಶೀರ್ವಾದ ತಗೊಂಡು ಪ್ರಸಾದವನ್ನು ಮಾಡಿಕೊಂಡು, ಮಹಿಳೆಯರೆಲ್ಲ ಬಂದು ಆಶೀರ್ವಾದ ತಗೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಒಮ್ಮೆ ಎಲ್ಲ ನಾಡಿನ ಜನತೆಯನ್ನು ಬರಮಾಡ್ಕೊಳ್ಬೇಕಾಗಿ ಕೇಳ್ತಾರೆ. ಎಲ್ಲ ನಮ್ಮ ನಾಡಿನ ಜನತೆ, ವಿಶೇಷವಾಗಿ ಸವದತ್ತಿ ಪಟ್ಟಣದ ಎಲ್ಲ ಹಿರಿಯರು, ತಾಯಂದಿರು, ಯುವ ಮಿತ್ರರು, ಜೊತೆಗೆ ಈ ಒಂದು ಸವದತ್ತಿಯಿಂದ ಬೇರೆ ಕಡೆ ಮದುವೆಯಾಗಿ ಹೋಗಿರುವಂಥ ಎಲ್ಲ ಸಹೋದರಿಯರು ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಬಂದು ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆದು ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಬಹಳಷ್ಟು ಕಳಕಳಿಯಿಂದ ವಿನಂತಿಪೂರ್ವಕವಾಗಿ ಕೇಳ್ಕೊತೇನೆ. ಈ ಒಂದು ಜಾತ್ರೆಗೆ ಎಲ್ಲ ಸಿದ್ಧತೆಗಳಲ್ಲಿ ಈ ತಾಲೂಕು ಆಡಳಿತದ ವ್ಯವಸ್ಥೆಗೆ ತಾವು ಏನು ನಿರ್ದೇಶನ ನೀಡಿದ್ದೀರಿ? ಈಗಾಗಲೇ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಬಹಳಷ್ಟು ಬಾರಿ ಸಭೆಯನ್ನು ಮಾಡಿ ಅವರಿಗೆ ನಾವು ನಿರ್ದೇಶನ ನೀಡಿದ್ದೇವೆ. ಈ ಜಾತ್ರೆಯಲ್ಲಿ ಅವ್ರಿಗೂ ಕೂಡ ಬಹಳಷ್ಟು ಜವಾಬ್ದಾರಿಯನ್ನು ನೀಡಿದ್ದೇವೆ. ತಮ್ಮ ಜವಾಬ್ದಾರಿಗಳನ್ನು ನೀಟಾಗಿ ಕೆಲಸ ಮಾಡ್ಬೇಕಂತ ಕೂಡ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ. ಅಂದರೆ ಉದಾಹರಣೆಗಾಗಿ ಇವತ್ತು ಪೊಲೀಸ್ ಇಲಾಖೆಯವರ ಪಾತ್ರ ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಜನರು, ಜಾಗ ಭಾಳ ಕಂಜೆಸ್ಟ್ ಇರೋದ್ರಿಂದ ಅವ್ರಿಗೆ ಯಾವ ರೀತಿ ಒನ್ ವೇ ಬರೋದು ಹೆಂಗೆ, ಹೋಗೋದು ಹೇಗೆ, ಆ ರೀತಿ ಎಲ್ಲ ನೀವು ಅದನ್ನು ಸಿದ್ಧತೆಗಳನ್ನ ಮಾಡ್ಬೇಕಂತ ಹೇಳಿ ನಾವು ಮಾನ್ಯ CPI ಅವ್ರಿಗಾಗಿರ್ಬೋದು ಅಥವಾ DSP ಅವ್ರಿಗಾಗಿರ್ಬೋದು ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ. ಈಗಾಗಲೇ ಅವರು ತಯಾರಿಯನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಮಾಡಿದ್ದಾರೆ. ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ದವರು, ಆಯುಕ್ತರು ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಪೈಪ್ಲೈನ್ ಮುಖಾಂತರ ಇವತ್ತು ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. PWD ಅವ್ರ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅವರಿಂದ ಎಲ್ಲ ನಮ್ಮ ತಹಸೀಲ್ದಾರನ್ನು ಹಿಡ್ಕೊಂಡು ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಹಿಡ್ಕೊಂಡು ಎಲ್ಲರೂ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ತಮ್ಮದೇ ಒಂದು ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಪಾತ್ರ ಕೂಡ ಅವ್ರದ್ದು ಭಾಳಷ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಹಳ ವರ್ಷಗಳ ನಂತರ ನಡೀತಾ ಇರುವಂಥ ಈ ಜಾತ್ರೆ ಪ್ರಚಾರದ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೆ ಸರ್? ಈಗಾಗಲೇ ನಮ್ಮ ಸವದತ್ತಿ ಭಾಗದ ಎಲ್ಲ ಪ್ರಮುಖ ಮಾಧ್ಯಮದ ಮಿತ್ರರು ಈಗಾಗಲೇ ಇದನ್ನು ಇಡೀ ನಮ್ಮ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ತಲುಪಿಸುವಂಥ ವ್ಯವಸ್ಥೆನ ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೆಕ್ಸ್ಗಳನ್ನ, ಹೋಲ್ಡಿಂಗ್ಸನ್ನು ಹಾಕೋದ್ರ ಮುಖಾಂತರ, ಮೊಬೈಲ್ನಲ್ಲಿ ಇಮೇಜ್ಗಳನ್ನ ವಿಡಿಯೋ ಮಾಡೋ ಮುಖಾಂತರ ಎಲ್ಲ ಇವತ್ತು ಭಾಳಷ್ಟು ಕಡೆ ಸೋಷಿಯಲ್ ಮೀಡಿಯಾ ವೈರಲ್ ಮಾಡಿದ್ದಾರೆ. ಸೊ ಹೀಗಾಗಿ ಪ್ರಮುಖವಾಗಿ ನಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಸವದತ್ತಿ ನಗರದಲ್ಲಿ ಎಲ್ಲರ ಆರಾಧ್ಯ ದೈವ ಯಲ್ಲಮ್ಮನ ನಗರದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಮಾನ್ಯ ಶಾಸಕರು ಈ ನಾಡಿನ ಜನತೆಯನ್ನ ಬರಮಾಡ್ಕೊಳ್ತಾ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸಿದ್ದಾರೆ. ತಾವೆಲ್ಲರೂ ಈ ಜಾತ್ರೆಗೆ ಬರ್ಬೇಕೆಂದು ನಾವು ಕೂಡ ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ.